Okay, let's move on to the next chapter is work, power and energy. These are also part of mechanics. Yes, look here, work means in Kannada ಕೆಲಸ, power means ಸಾಮರ್ಥ್ಯ, ಎನರ್ಜಿ ಮೀನ್ಸ್ ಶಕ್ತಿ. ಕೆಲಸ, ಸಾಮರ್ಥ್ಯ ಮತ್ತು ಶಕ್ತಿ ಇವು ಮೂರನ್ನು ನಾವಿದೆ ಈ ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದಿಷ್ಟು ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಅದು ಯಾವುದು ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್. ಯು ನೋ ಇನ್ ದ ಅರ್ಲಿಯರ್ ಚಾಪ್ಟರ್, scalar means any physical quantity having both magnitude and only magnitude but no direction is called as scalar. Any physical quantity having both magnitude and direction is called as vector. Okay na? Yes. ಇವುಗಳನ್ನ ಹಿಂದೆ ನಾವೇನು ಮಾಡಿದ್ವಿ, ಹಿಂದಿನ ಚಾಪ್ಟರ್ಗಳಲ್ಲಿ ಎಡಿಷನ್ನು, ಸಬ್ಸ್ಟ್ರಾಕ್ಷನ್ನು ಮತ್ತೆ ರೆಸಲ್ಯೂಷನ್ನ ಓದಿದ್ವಿ. ಹೌದಾ? ರೆಸಲ್ಯೂಷನ್ ಆಫ್ ವೆಕ್ಟರ್ಸ್, ರಿಸಲ್ಟೆಂಟ್ ಆಫ್ ಟು ವೆಕ್ಟರ್ಸ್ ಎಲ್ಲ ಓದಿದ್ವಿ. ಈಗ ಮಲ್ಟಿಪ್ಲಿಕೇಶನ್ಸ್ ಅನ್ನು ಓದಬೇಕು. ಮಲ್ಟಿಪ್ಲಿಕೇಶನ್ ಆಫ್ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್. ಸ್ಕೇಲಾರ್ಸ್ ಇಸ್ ನೋ ಪ್ರಾಬ್ಲಮ್. ಯಾಕೆ ಅಂತಂದರೆ ಬರೀ ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ಬೋತ್ ದ ಕ್ವಾಂಟಿಟೀಸ್, ದೆನ್ ಯು ಗೆಟ್ ದ ಆನ್ಸರ್. ಬಟ್ ಕ್ವಾಂಟಿಟಿ ಮಸ್ಟ್ ಬಿ ಸೇಮ್. ಲುಕ್ ಹಿಯರ್, ಇಫ್ ಎಮ್ ಈಸ್ ಎ ಸ್ಕೇಲಾರ್, m is a scalar, m ಅಂತಕ್ಕಂಥ ಕ್ವಾಂಟಿಟಿ ಸ್ಕೇಲಾರ್, and a is a vector, and a is a vector. Then product of m and a is a new vector whose magnitude is m times the magnitude of a and its direction is same as that of a. ಇಲ್ಲಿ m ಅಂತಕ್ಕಂಥ ಸ್ಕೇಲಾರ್ ಅಂದರೆ m ಅಂತಕ್ಕಂಥ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ. a ಅಂತಕ್ಕಂಥದ್ದು ವೆಕ್ಟರ್, ಇಟ್ಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ದ ಪ್ರಾಡಕ್ಟ್ ಆಫ್ ದೀಸ್ ಟು m and a ಆರ್ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು ಏನು ಬರುತ್ತೆ, ವಿಲ್ ಗೆಟ್ ದ ನ್ಯೂ ಪ್ರಾಡಕ್ಟ್, ನ್ಯೂ ವೆಕ್ಟರ್ whose magnitude is m times the magnitude of a, m times the magnitude of a, ಅವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. and its direction is same that of a. ಇವೆರಡರ ಈಗ ಉದಾಹರಣೆಗೆ m ಒಂದು 10 ಅಂತ ಅನ್ಕೊಳ್ಳೋಣ, a ಒಂದು 20 ಅಂತ ಅನ್ಕೊಳ್ಳೋಣ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನಮಗೆ? 200 ಬರುತ್ತೆ. 200 is the magnitude. and direction, ಯಾಕೆ a ಡೈರೆಕ್ಷನ್ ಇದೆ, a ಡೈರೆಕ್ಷನ್ ಇರೋದ್ರಿಂದ ಏನಾಗುತ್ತೆ ಇಲ್ಲಿ ಅಂದರೆ ಎಮ್ ಡೈರೆಕ್ಷನ್ ಇಲ್ಲ, a ಡೈರೆಕ್ಷನ್ ಮಾತ್ರ ಇದೆ. a ಯಾವ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಆಗುತ್ತೋ ಆ ಡೈರೆಕ್ಷನ್ಸ್ ಅಲ್ಲೇ ಅದು ಆಕ್ಟ್ ಆಗುತ್ತೆ. ಅಂಡ್ ಇಟ್ಸ್ ಡೈರೆಕ್ಷನ್ ಈ ಸೇಮ್ ದಟ್ ಆಫ್ a ಯಾವ ಡೈರೆಕ್ಷನ್ಸ್ ಅಲ್ಲಿ ಇರುತ್ತೋ ಆ ಡೈರೆಕ್ಷನ್ಸ್ ಅಲ್ಲೇ ಅದು ಆಕ್ಟ್ ಆಗುತ್ತೆ. ಯಾವುದು? ಹೊಸ ಕ್ವಾಂಟಿಟಿ, ಹೊಸ ಮ್ಯಾಗ್ನಿಟ್ಯೂಡ್ ಇರ್ತಕ್ಕಂಥ ವೆಕ್ಟರ್ ಏನು ಬರುತ್ತಲ್ಲ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಬರ್ತಕ್ಕಂಥ ಕ್ವಾಂಟಿಟಿ ಏನಿದೆಯಲ್ಲ ಅದು ಏನಾಗುತ್ತೆ ಅಂದರೆ ಯಾವ ವೆಕ್ಟರ್ನ ಡೈರೆಕ್ಷನ್ಸ್ ಯಾವ ಕಡೆ ಇರುತ್ತೋ ಆ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಆಗುತ್ತೆ. ಇಫ್ ಎಮ್ ಈಸ್ ಪಾಸಿಟಿವ್, ಆವಾಗ ಅದನ್ನು ಎಮ್ ಈಸ್ ಪಾಸಿಟಿವ್ ಅಂತ ಕರಿತೀವಿ. ಅಂಡ್ ಆಪೋಸಿಟ್ ಆಫ್ ಎ ಇಫ್ ಎಮ್ ಈಸ್ ನೆಗೆಟಿವ್. ಅಕಸ್ಮಾತ್ ಡೈರೆಕ್ಷನ್ ಆಪೋಸಿಟ್ ಆಗಿತ್ತು, ಎಗೆ ಮತ್ತೆ ಎಮ್ಗೆ ಎ ಆಪೋಸಿಟ್ ಆಗಿ ಹೋಗ್ತಾ ಇತ್ತು ಅಂತಂದ್ರೆ ಆವಾಗ ನಾವು ಏನು ತಗೋಬೇಕು, ಎಮ್ ಈಸ್ ನೆಗೆಟಿವ್ ಅಂತ ತಗೊಳ್ತೀವಿ. ಉದಾಹರಣೆಗೆ ಲೀನಿಯರ್ ಮೊಮೆಂಟಮ್ ಆಲ್ರೆಡಿ ಓದಿದ್ದೀವಿ. ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಈಸ್ ಕಾಲ್ಡ್ ಆಸ್ ಮೊಮೆಂಟಮ್. ಮಾಸ್ ಈಸ್ ಎ ಸ್ಕೇಲಾರ್, ವೆಲಾಸಿಟಿ ಈಸ್ ಎ ವೆಕ್ಟರ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಹೊಸ ಪ್ರಾಡಕ್ಟ್ ಬರುತ್ತೆ, ಮೊಮೆಂಟಮ್ ಬರುತ್ತೆ. ಮೊಮೆಂಟಮ್ ಇಸ್ ಆಲ್ಸೋ ವೆಕ್ಟರ್, ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಹಾಗಿದ್ರೆ ಈ ಮೊಮೆಂಟಮ್ ಡೈರೆಕ್ಷನ್ಸ್ ಯಾವ ಕಡೆ ಇರುತ್ತೆ ಅಂದರೆ ವೆಲಾಸಿಟಿಯ ಡೈರೆಕ್ಷನ್ ಯಾವ ಕಡೆ ಇರುತ್ತೋ ಆ ಡೈರೆಕ್ಷನ್ಸ್ ಅಲ್ಲೇ ಇದು ಡೈರೆಕ್ಷನ್ಸ್ ಇರುತ್ತೆ ಅಂತ ಹೇಳ್ತೀವಿ. ಫೋರ್ಸ್ ಈಸ್ ಈಕ್ವಲ್ ಟು ಎಫ್ ಇಂಟು ಎಮ್ ಎ, ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಆಕ್ಸಿಲರೇಷನ್. ಮಾಸು ಮತ್ತೆ ಆಕ್ಸಿಲರೇಷನ್, ಮಾಸು ಸ್ಕೇಲಾರು, ಆಕ್ಸಿಲರೇಷನ್ ವೆಕ್ಟರ್. ಇವೆರಡನ್ನು ಪ್ರಾಡಕ್ಟ್ ಮಾಡಿದಾಗ ಆಕ್ಸಿಲರೇಷನ್ ಯಾವ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಆಗುತ್ತೋ ಆ ಡೈರೆಕ್ಷನ್ಸ್ ಅಲ್ಲೇ ಫೋರ್ಸ್ ಆಕ್ಟ್ ಆಗುತ್ತೆ. ಇನ್ ಕೇಸ್ ನೆಗೆಟಿವ್ ಬಂತು ಅಂತಂದ್ರೆ ಅವಾಗ ಎಮ್ ನೆಗೆಟಿವ್ ಆಗಿತ್ತು ಅಂದ್ರೆ ಇದು ಡೈರೆಕ್ಷನ್ಸ್ ಏನಾದ್ರು ರಿವರ್ಸ್ ಆಯ್ತು ಅಂದ್ರೆ ಆಕ್ಸಿಲರೇಷನ್ ಹಿಂಗ್ ಆಗುತ್ತೆ, ಫೋರ್ಸ್ ಹಿಂಗ್ ಆಕ್ಟ್ ಆಗುತ್ತೆ ಅಂದ್ರೆ ಅವಾಗ ಎಮ್ ಈಸ್ ನೆಗೆಟಿವ್ ಅಂತ ಕರಿತೀವಿ. ಹೀಗೆ ಇಲ್ಲಿ ಸ್ಕೇಲಾರ್ ಕ್ವಾಂಟಿಟಿಗೆ ವೆಕ್ಟರ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬರ್ತಕ್ಕಂಥ ಕ್ವಾಂಟಿಟಿ ವೆಕ್ಟರ್ ಆಗಿರುತ್ತೆ, ಅದರ ಡೈರೆಕ್ಷನ್ ಇದರಲ್ಲಿ ಯಾವುದು ವೆಕ್ಟರ್ ಕ್ವಾಂಟಿಟಿ ಆಗಿತ್ತು ಅದರ ಡೈರೆಕ್ಷನ್ಸ್ ಸೇಮ್ ಆಗಿರುತ್ತೆ ಅಂತ ಹೇಳ್ತೀವಿ. ಎಸ್, ನಾವು ಮಲ್ಟಿಪ್ಲಿಕೇಶನ್ ಆಫ್ ಟು ವೆಕ್ಟರ್ಸ್, ಇಲ್ಲಿ ಒಂದು ವೆಕ್ಟರ್ ಒಂದು ಸ್ಕೇಲಾರ್ ಇತ್ತು, ಅಕಸ್ಮಾತ್ ಎರಡು ವೆಕ್ಟರ್ಸ್ ಇದ್ಬಿಟ್ರೆ ಅವಾಗ ಏನ್ ಮಾಡಬೇಕು? ಎಸ್, ಮಲ್ಟಿಪ್ಲಿಕೇಶನ್ ಆಫ್ ಟು ವೆಕ್ಟರ್ಸ್. ಈಗ ಎರಡು ವೆಕ್ಟರ್ಸ್ ಆದಾಗ ಏನ್ ಮಾಡಬೇಕು ಅನ್ನೋದನ್ನ ಈಗ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಎರಡು ತರ ಬರುತ್ತೆ, ಹ್ಯಾವಿಂಗ್ ಟೂ ಟೈಪ್ಸ್. ಒನ್ ಈಸ್ ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್, ಅನದರ್ ಒನ್ ಈಸ್ ಕ್ರಾಸ್ ಪ್ರಾಡಕ್ಟ್ ಆರ್ ವೆಕ್ಟರ್ ಪ್ರಾಡಕ್ಟ್ ಅಂತ ಬರುತ್ತೆ. ಎರಡು ತರವಾಗಿರ್ತಕ್ಕಂಥ ಪ್ರಾಡಕ್ಟ್ ಆಗುತ್ತೆ.
ಯಾವಾಗ ಎರಡು ವೆಕ್ಟರ್ಸ್ ಆಗಿದ್ದಾಗ ಎರಡು ವೆಕ್ಟರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಬರ್ತಕ್ಕಂಥ ಪ್ರಾಡಕ್ಟ್ ಏನಿದೆಯಲ್ಲ ಎರಡು ರೀತಿ ಪ್ರಾಡಕ್ಟ್ ಬರುತ್ತೆ. ಒಂದು ಸ್ಕೇಲಾರ್ ಪ್ರಾಡಕ್ಟ್ ಬರುತ್ತೆ, ಇನ್ನೊಂದು ವೆಕ್ಟರ್ ಪ್ರಾಡಕ್ಟ್ ಬರುತ್ತೆ. ಆ ಸ್ಕೇಲಾರ್ ಪ್ರಾಡಕ್ಟ್ಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಹಾಗೆ ವೆಕ್ಟರ್ ಪ್ರಾಡಕ್ಟ್ಗೆ ನಾವೇನೇನು ಕರಿತೀವಿ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಈಗ ನಾವು ಜಸ್ಟ್ ಡಾಟ್ ಪ್ರಾಡಕ್ಟ್ ಆ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಮಾತ್ರ ಸ್ಟಡಿ ಮಾಡ್ತೀವಿ. ಓಕೆ, look here. If A and B are two vectors, A ಮತ್ತೆ B ಅಂತಕ್ಕಂಥದ್ದು ಎರಡು ವೆಕ್ಟರ್ಸ್ having both magnitude and directions, and theta is the angle between them, then the dot product of A and B is defined as A dot B, vector A dot vector B is equal to AB cos theta. ಇದು ಹೇಗೆ ಗೊತ್ತೆ ಅಂದ್ರೆ A dot B is read as A dot B. A ಇಲ್ಲೊಂದು ಡಾಟ್ ಇಟ್ಟು ಅಂತಾನೆ ಮಲ್ಟಿಪ್ಲಿಕೇಶನ್ ಮಾಡ್ದಂಗೆ ಗೊತ್ತಲ್ಲ. ಮಲ್ಟಿಪ್ಲಿಕೇಶನ್ ಏನ್ ಮಾಡ್ತೀವಿ ನಾವು ಹೀಗೂ ಬರಿಬೋದಲ್ವಾ. 2 into 2 is equal to 4 ಅಂತ ಬರಿತೀವಿ. 2 into 2 ಹಿಂಗೂ ಬರಿತೀವಿ, ಕರೆಕ್ಟಾ. ಇದಕ್ಕೆ ಡಾಟ್ ಇಡೋದಕ್ಕೆ ನಾವು ಇದನ್ನ ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಕ್ರಾಸ್ ಮಾಡೋದಕ್ಕೆ ಕ್ರಾಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಡಾಟ್ ಪ್ರಾಡಕ್ಟ್ ಅನ್ನೇ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಕ್ರಾಸ್ ಮಾಡೋದನ್ನ ನಾವು ಏನ್ ಕರಿತೀವಿ ಅಂದ್ರೆ ವೆಕ್ಟರ್ ಪ್ರಾಡಕ್ಟ್ ಅಂತ ಕರಿತೀವಿ. ಮುಂದೆ ಬರುತ್ತೆ ಗೊತ್ತಾಗುತ್ತೆ. ಎಸ್, ಹೀಗೆ ವೆಕ್ಟರ್ ಎ ಬರೆದು ಮಾಡಿ ಹಾಕಿದ್ರೆ ಟು ಎಕ್ಸ್ಪ್ರೆಸ್ ದಿ ಮ್ಯಾಗ್ನಿಟ್ಯೂಡ್. ವೆಕ್ಟರ್ ಬಿ ಬರೆದು ಮಾಡಿ ಹಾಕಿದ್ವಿ ಅಂದ್ರೆ ಇಟ್ ಎಕ್ಸ್ಪ್ರೆಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್. ಇದು ಪ್ರಮಾಣವನ್ನ ಹೇಳುತ್ತೆ ಅಂತ ಹೇಳ್ತೀವಿ. ಎಸ್, ಲುಕ್ ಹಿಯರ್, ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ ಈಸ್ ಎ ಸ್ಕೇಲಾರ್. ನೋಡಿ ಚೆನ್ನಾಗಿದೆ. ಇಫ್ ದ ಮಲ್ಟಿಪ್ಲಿಕೇಶನ್ ಆಫ್ ಟು ವೆಕ್ಟರ್ಸ್ ದ ಪ್ರಾಡಕ್ಟ್ ಈಸ್ ಸ್ಕೇಲಾರ್, ಎ ಬಿ ಕಾಸ್ ಥೀಟಾ ಅಂತಕ್ಕಂಥದ್ದು ಸ್ಕೇಲಾರ್ ಆಗಿರುತ್ತೆ. ದೇರ್ ಇಸ್ ನೋ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ದೇರ್ ಇಸ್ ನೋ ಡೈರೆಕ್ಷನ್, ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಇದು ವೆಕ್ಟರು, ಇದು ವೆಕ್ಟರು, ಎರಡು ವೆಕ್ಟರ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ಬರ್ತಕ್ಕಂಥ ಪ್ರಾಡಕ್ಟ್ ಸ್ಕೇಲಾರ್ ಆಗಿತ್ತು ಅಂತಂದ್ರೆ, ಡೈರೆಕ್ಷನ್ಸ್ ಹೋಗ್ಬಿಡ್ತು ಅಂತಂದ್ರೆ ಅಂಥ ಪ್ರಾಡಕ್ಟ್ ನಾವೇನ್ ಕರಿತೀವಿ ಅಂದ್ರೆ ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಎ ಬಿ ಕಾಸ್ ಥೀಟಾ ಅಂತ ಬಂದಿದೆ. ಎ ಬಿ ಕಾಸ್ ಥೀಟಾ ಅಂತ ಬಂದಿದೆ. ಏನ್ ಎ ಬಿ ಕಾಸ್ ಥೀಟಾ? ಲುಕ್ ಹಿಯರ್, ವೆಕ್ಟರ್ ಎ ಆಕ್ಟ್ಸ್ ಅಲಾಂಗ್ ದಿಸ್ ಡೈರೆಕ್ಷನ್. ಓ ಇಂದ ಎ ವೆಕ್ಟರ್ ಎ ಅಂತಕ್ಕಂಥದ್ದು ಹಿಂಗೆ ಆಕ್ಟ್ ಆಗ್ತಿದೆ. ವೆಕ್ಟರ್ ಬಿ ಹಿಂಗೆ ಆಕ್ಟ್ ಆಗ್ತಾ ಇದೆ. ಅರ್ಥಾಯ್ತಾ? ಇವೆರಡು ಮಧ್ಯೆ ಆಂಗಲ್ ಥೀಟಾ ಇದೆ, ಇವೆರಡು ಮಧ್ಯೆ ಆಂಗಲ್ ಥೀಟಾ ಇದೆ. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆ, ಎನಿ ವೆಕ್ಟರ್ಸ್ ಇನ್ ದ ಪ್ಲೇನ್ ಇಟ್ ಮಸ್ಟ್ ಬಿ ರಿಸಾಲ್ವ್. ಯಾವುದೇ ಒಂದು ವೆಕ್ಟರ್ ಪ್ಲೇನ್ ಅಲ್ಲಿ ಇದ್ದಾಗ ಗೊತ್ತಲ್ಲ, ಪ್ಲೇನ್ ಅಂದ್ರೆ ಹೀಗಿದ್ರೆ ಎಕ್ಸ್ ಆಕ್ಸಿಸ್, ಹೀಗಿದ್ರೆ ವೈ ಆಕ್ಸಿಸ್, ಹೀಗಿದ್ರೆ ಪ್ಲೇನ್ ಅಂತ ಕರಿತೀವಿ. ಈಗ ಬಿ ಹಾಗಿದೆ, ಯಾವುದೇ ಒಂದು ವೆಕ್ಟರ್ ಪ್ಲೇನ್ ಅಲ್ಲಿ ಇತ್ತು ಅಂದ್ರೆ ಅದನ್ನು ರಿಸಾಲ್ವ್ ಮಾಡಬೇಕು. ಇದನ್ನ ರಿಸಾಲ್ವ್ ಮಾಡಿದ್ರೆ ಇದು ಬಿ ಕಾಸ್ ಥೀಟಾ ಆಗುತ್ತೆ. ಹಿಂಗೊಂದು ಲೈನ್ ಹೇಳ್ಕೊಂಡ್ರೆ ಬಿ ಸೈನ್ ಥೀಟಾ ಆಗುತ್ತೆ. ಅರ್ಥ ಆಗತ್ತಲ್ವಾ? ಎ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಥೀಟಾ ಅಂತ ನೆನಪಿದೆಯಾ? ಹಿಂದಿನ ಚಾಪ್ಟರ್ ಪಾಠ ಮಾಡಿದೀನಿ. ಎ ವೈ ಇಸ್ ಈಕ್ವಲ್ ಟು ಎ ಸೈನ್ ಥೀಟಾ ಅಂತ ಬರಿತೀವಿ. ರಿಲೇಷನ್ ಆಫ್ ವೆಕ್ಟರ್ಸ್ ತೆಗೆದು ನೋಡ್ರೆ ಗೊತ್ತಾಗತ್ತೆ ನಿಮಗೆ. ಹಾಗೆ ಇದನ್ನ ರಿಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಬಿ ಕಾಸ್ ಥೀಟಾ ಬರುತ್ತೆ. ಅವಾಗ ಈ ಡೈರೆಕ್ಷನ್ಸ್ ಅಲ್ಲಿ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. ಅದಕ್ಕೆ ಎ ಬಿ ಕಾಸ್ ಥೀಟಾ ಅಂತ ಬಂದಿರೋದು. A dot B is equal to AB cos theta. If the multiplication of two vectors, the product is scalar, therefore that is called as scalar product or dot product. Okay, A dot B is equal to AB cos theta, but AB cos theta having only magnitude but no direction, therefore that is the scalar. Therefore the dot product of two vectors gives a scalar. Hence dot product is also called as scalar product. Dot product ಅನ್ನು ಏನು ಕರಿತೀವಿ ಅಂದ್ರೆ scalar product ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದು ಕೊಡೋಣ? ವರ್ಕ್ ಡನ್. ವರ್ಕ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಡಿಫೈನ್ಡ್ ಆಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಎಫ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಅಂದ್ರೇನು? ವರ್ಕ್ ಡನ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಇಸ್ ಈಕ್ವಲ್ ಟು ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ? ಹಾಗಿದ್ರೆ ಎಫ್ ಡಾಟ್ ಎಸ್. ನೋಡಿ, ಫೋರ್ಸು ವೆಕ್ಟರು, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಇಫ್ ದ ಮಲ್ಟಿಪ್ಲಿಕೇಶನ್ ಆಫ್ ಟು ವೆಕ್ಟರ್ಸ್ ಬಟ್ ವರ್ಕ್ ಈಸ್ ಎ ಸ್ಕೇಲಾರ್. ಕೆಲಸ ಅನ್ನೋದಕ್ಕೆ ಡೈರೆಕ್ಷನ್ಸ್ ಇಲ್ಲ. ಅರ್ಥ ಆಯ್ತಾ ಹೇಳ್ತಿರೋದು? ಈ ವರ್ಕ್ ಅನ್ನೋದು ಕೆಲಸ ಅಂತ ಹೇಳ್ತೀವಿ. ಈ ಕೆಲಸ ಮಾಡಿದ್ವಿ ಅನ್ನೋದಕ್ಕೆ ಫೋರ್ಸು ಕೊಡ್ತೀವಿ, ಡಿಸ್ಪ್ಲೇಸ್ಮೆಂಟು ಆಗುತ್ತೆ. ಅರ್ಥ ಆಯ್ತಾ ಹೇಳ್ತೀವಿ? ಇವೆರಡು ಸ್ಕೇಲಾರ್ಗಳು, ವೆಕ್ಟರ್ಸ್ಗಳು, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ಪ್ರಾಡಕ್ಟ್ ಏನಾಗಿರುತ್ತೆ? ಸ್ಕೇಲಾರ್ ಆಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ವರ್ಕ್ ಡನ್. Work done is the best example for scalar product or dot product. W is equal to F dot S. ಕೆಲವು ನೋಟ್ ಸ್ಟಡಿ ಮಾಡಬೇಕಾಗತ್ತೆ.
ಮುಂದೆ ಬೇಕಾಗುತ್ತೆ ಸಿ ಇ ಟಿಗೆಲ್ಲ. ಎ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ. ನೌ ಕಾಂಪೊನೆಂಟ್ ಆಫ್ ಬಿ ಅಲಾಂಗ್ ಎ ಈಸ್ ಓ ಕ್ಯೂ and OQ is equal to B cos theta. ಬರ್ಕೊಂಡಿದ್ದಾರ ಇದೆ, ಇದು ಬರ್ಕೊಂಡಿದ್ದಾರ. OQ is a B cos theta. Magnitude of component B along A is B cos theta. Therefore, A dot B is equal to magnitude of A and magnitude of projection of B along A. ಕರೆಕ್ಟಾ? ಸಿಮಿಲರ್ಲಿ ಸರ್ ಏನೇ ಯಾಕೆ ಬಿನೇ ಯಾಕೆ ರಿಸಾಲ್ವ್ ಮಾಡ್ಬೇಕು ಸರ್? ಏನೇ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು. ಅವಾಗ ಮಾಡಿದಾಗ ಏನು ಬರೀಬೇಕು? A dot B is equal to magnitude of B, ಮ್ಯಾಗ್ನಿಟ್ಯೂಡ್ ಆಫ್ ಪ್ರೊಜೆಕ್ಷನ್ ಆಫ್ ಎ ಅಲಾಂಗ್ ಬಿ ಅಂತ ಬರೀತೀವಿ. ನೀನು ಏನಾದರೂ ರಿಸಾಲ್ವ್ ಮಾಡು, ಬಿನಾದರೂ ರಿಸಾಲ್ವ್ ಮಾಡು, ಆವಾಗ ನೀನು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಪ್ರೊಜೆಕ್ಷನ್ ಆಫ್ ಬಿ ಅಲಾಂಗ್ ಎ ಅಂದರೆ ಬಿ ಕಾಸ್ ಥೀಟಾ. ಇಲ್ಲ ನಾನು ಏನು ರಿಸಾಲ್ವ್ ಮಾಡ್ತೀನಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಪ್ರೊಜೆಕ್ಷನ್ ಆಫ್ ಎ ಅಲಾಂಗ್ ಬಿ ಅಂದರೆ ಎ ಕಾಸ್ ಥೀಟಾ, ಅವಾಗ ಮತ್ತು ಎ ಬಿ ಕಾಸ್ ಥೀಟಾನೇ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಂದರೆ ಇವೆರಡರಲ್ಲಿ ಈ ಬಿನೇ ರಿಸಾಲ್ವ್ ಮಾಡಬೇಕು ಅಂತ ಏನಿಲ್ಲ, ಅರ್ಥಾಯ್ತಾ? ಇದನ್ನು ರಿಸಾಲ್ವ್ ಮಾಡ್ಕೋಬಹುದು, ಅರ್ಥಾಯ್ತು ಹೇಳ್ತಿರೋದು? ಹಾಗಾಗಿ ರಿಸಾಲ್ವ್ ಮಾಡಿದ್ರೆ ಬಿ ಕಾಸ್ ಥೀಟಾ ಬರುತ್ತೆ, ಎ ಕಾಸ್ ಥೀಟಾ ಬರುತ್ತೆ ಅಂತ ಹೇಳ್ತೀವಿ. ಇಫ್ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಈಸ್ 0, ದೆನ್ ಥೀಟಾ ಇಸ್ ಈಕ್ವಲ್ ಟು 0, ದೆನ್ ಕಾಸ್ 0 ಇಸ್ ಈಕ್ವಲ್ ಟು 1. ಹೌದಾನೆ? ಎಸ್. ಈಗ ಅಲ್ಲಿ ವೆಕ್ಟರು ಎ ಹಿಂಗಿದೆ, ವೆಕ್ಟರು ಬಿ ಹಿಂಗಿದೆ, ಕರೆಕ್ಟಾ? ಇದು ಎ, ಇದು ಬಿ, ಇವೆರಡು ಮಧ್ಯೆ ಆಂಗಲ್ ಥೀಟಾ ಇದೆ. ಥೀಟಾ ಈಸ್ ಈಕ್ವಲ್ ಟು 0 ಆದರೆ, ಥೀಟಾ ಈಸ್ ಈಕ್ವಲ್ ಟು 0 ಆದರೆ ಬಿ ಇಲ್ಲೇ ಇದೆ ಅಂತ ಅರ್ಥ ಅಲ್ವಾ? ಇದು ಥೀಟಾ ಈಸ್ ಈಕ್ವಲ್ ಟು 0 ಆದರೆ ಬಿ ಅಲಾಂಗ್ ಎ ಅಂತ ಹೇಳ್ಬೋದಾ? ಎ ಜೊತೆಯಾಗಿ ಬಿನು ಎ ಜೊತೆಗೆ ಹೋಗ್ತಾ ಇದೆ, ಬಿನು ಇಲ್ಲೇ ಇದೆ ಅಂತ ಅರ್ಥ ಅಲ್ವಾ? ಅವಾಗ ಥೀಟಾ ಈಸ್ ಈಕ್ವಲ್ ಟು 0. ಕಾಸ್ 0 ಈಸ್ ಈಕ್ವಲ್ ಟು ಏನಾಗುತ್ತೆ? 1 ಆಗುತ್ತೆ. ನಿಮ್ಗೆ ಗೊತ್ತಿದೆ ಮ್ಯಾಥಮೆಟಿಕ್ಸ್. ಹಾಗಿದ್ರೆ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ, ಕಾಸ್ ಥೀಟಾ ಈಸ್ ಈಕ್ವಲ್ ಟು 1, ದಟ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಅಂದರೆ ದ ಟೂ ವೆಕ್ಟರ್ಸ್ ಆಕ್ಟಿಂಗ್ ದ ಸೇಮ್ ಡೈರೆಕ್ಷನ್, then these two vectors, the multiplication takes place, then product is a into b, that becomes scalar. The dot product of vector with itself is equal to the square of its magnitude. Yes, dot product of vectors with itself is equal to the square of its magnitude. Correct alva? ಈ ಉದಾಹರಣೆಗೆ because of angle between the two vectors theta is equal to 0, cos 0 is equal to 1, a dot b ಎರಡು ಏನೇ ಆಗಿತ್ತು ಅಂತ ಅನ್ಕೊಳ್ಳೋಣ, ಅಂದ್ರೆ ಎರಡು ಫೋರ್ಸೇ ಆಗಿತ್ತು ಅಂತ ಅನ್ಕೊಳ್ಳೋಣ. ಫೋರ್ಸ್ ಇಂಟು ಫೋರ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆರ್ ವೆಲಾಸಿಟಿ ಇಂಟು ವೆಲಾಸಿಟಿ ಅಂತ ಅನ್ಕೊಳ್ಳೋಣ. ಎರಡನ್ನು ಮಲ್ಟಿ ಮಾಡಿದ್ರೆ ಆಗುತ್ತೆ ಎ ಇಂಟು ಎ ಇಸ್ ಈಕ್ವಲ್ ಟು 1. ಐ ಮೀನ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1. ಎ ಸ್ಕ್ವಯರ್, ಸ್ಕ್ವಯರ್ ಆಫ್ ದ ಏನ್ ಬರೆದಿಲ್ಲಿ ಸ್ಕ್ವಯರ್ ಆಫ್ ದ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ನೆನಪಿದೆಯಾ? ಎರಡೂ ಸೇಮ್ ಫಿಸಿಕಲ್ ಕ್ವಾಂಟಿಟಿ ಆಗಿದ್ರೆ ಈಗ ಎಫ್ ಇಂಟು ಎಫ್, ಎಫ್ ಸ್ಕ್ವಯರ್ ಬರುತ್ತೆ, ಹೌದಾ? ವೆಲಾಸಿಟಿ ಇಂಟು ವೆಲಾಸಿಟಿ ವಿ ಸ್ಕ್ವಯರ್, ಅಂದರೆ ಸ್ಕ್ವಯರ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಅದ್ರ ಮುಂದೆ ಇದು ನೋಡಿ ಭಾಳ ಚೆನ್ನಾಗಿದೆ. ಸಿಮಿಲರ್ಲಿ ಐ ಡಾಟ್ ಐ ಈಸ್ ಈಕ್ವಲ್ ಟು ಐ ಸ್ಕ್ವಯರ್ ಈಸ್ ಈಕ್ವಲ್ ಟು 1 ಸ್ಕ್ವಯರ್ ಈಸ್ ಈಕ್ವಲ್ ಟು 1 ಅಂತ ಬರದೆ. ಏನಿದು ಐ ಡಾಟ್ ಐ ಅಂದ್ರೇನು? ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ, ಏನಿವು? ಐ ಜೆ ಕೆ ಯಾವ್ದಕ್ಕೆ ಬಳಸ್ತೀವಿ ಅಂತ ಹೇಳಿದ್ವಿ? ಕ್ಯಾಪ್ ಹಾಕಿದ್ರೆ ಏನಂತ ಹೇಳಿದ್ದೀನಿ? ಇಟ್ಸ್ ಹ್ಯಾವಿಂಗ್ ಓನ್ಲಿ ಡೈರೆಕ್ಷನ್. ಎಂಥ ವೆಕ್ಟರ್ ಇದು? ಯೂನಿಟ್ ವೆಕ್ಟರ್ಸ್. ವೆಕ್ಟರ್ ಹ್ಯಾವಿಂಗ್ ಎ ಯೂನಿಟ್ ಮ್ಯಾಗ್ನಿಟ್ಯೂಡ್ ಈಸ್ ಕಾಲ್ಡ್ ಆಸ್ ಯೂನಿಟ್ ವೆಕ್ಟರ್ಸ್. ವೆಕ್ಟರ್ ಹ್ಯಾವಿಂಗ್ ಎ ಯೂನಿಟ್ ಮ್ಯಾಗ್ನಿಟ್ಯೂಡ್ ಈಸ್ ಕಾಲ್ಡ್ ಆಸ್ ಯೂನಿಟ್ ವೆಕ್ಟರ್. ಅಂದರೆ ಇದ್ರ ಹಿಂದ್ಗಡೆ ಒಂದಿದೆ, ಮ್ಯಾಗ್ನಿಟ್ಯೂಡ್ ಒಂದಿದೆ, ಇದ್ರ ಒಂದಿದೆ. ಹಾಗಿದ್ರೆ 1 ಇಂಟು 1 ಏನಾಗುತ್ತೆ? 1 ಸ್ಕ್ವೇರ್ ಆಗುತ್ತೆ. 1 ಸ್ಕ್ವೇರ್ ಅಂದ್ರೇನು? 1 ಆಗುತ್ತೆ. ಐ ಡಾಟ್ ಐ ಮಾಡಿದ್ವಿ ಅಂತಂದ್ರೆ, ಐ ಡಾಟ್ ಐ ಮಾಡಿದ್ವಿ ಅಂತಂದ್ರೆ 1 ಬರುತ್ತೆ. ಜೆ ಡಾಟ್ ಜೆ ಮಾಡಿದ್ರೆ 1 ಬರುತ್ತೆ. ಕೆ ಡಾಟ್ ಕೆ ಮಾಡಿದ್ರೆ 1 ಬರುತ್ತೆ. ಯಾಕೆ? ಇವು ಹಿಂದೆ 1 ಇದೆ, ಯಾಕಂದ್ರೆ ವೆಕ್ಟರ್ ಹ್ಯಾವಿಂಗ್ ಯೂನಿಟ್ ಮ್ಯಾಗ್ನಿಟ್ಯೂಡ್. ಅರ್ಥ ಆಗತ್ತಾ? ಅಂದ್ರೆ ಇಲ್ಲಿ ಬರೆದು ತೋರಿಸ್ತೇನೆ ನೋಡಿ, ಹೀಗಿದೆ. ಅರ್ಥ ಆಯ್ತಾ? ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಇದ್ರ ಮೂಲಕ ಹೋಗ್ತಕ್ಕಂಥ ವೆಕ್ಟರನ್ನ, ಯೂನಿಟ್ ವೆಕ್ಟರ್ನ ಐ ಕ್ಯಾಪ್ ಅಂತ ತಗೋಣ. ಇದ್ರ ಮೂಲಕ ಹೋಗ್ತಕ್ಕಂಥ ವೆಕ್ಟರನ್ನ ಜೆ ಕ್ಯಾಪ್ ಅಂತ ತಗೋಣ. ಅದು ಅಲಾಂಗ್ ದಿ ವೈ ಆಕ್ಸಿಸ್. ಝೆಡ್ ಆಕ್ಸಿಸ್ ಅಲ್ಲಿ ಕೆ ಕ್ಯಾಪ್ ಅಂತ ತಗೋಣ. ಅರ್ಥ ಆಯ್ತು ಹೇಳ್ತಿರೋದು? ಅಂದ್ರೆ ಯೂನಿಟ್ ವೆಕ್ಟರ್ ಐ ಅನ್ನೋದು ಹೀಗೆ ಅರ್ಥ ಆಗುತ್ತೆ, ಯೂನಿಟ್ ವೆಕ್ಟರ್ ವೈ ಜೆ ಅನ್ನೋದು ಹೀಗೆ ಅರ್ಥ ಆಗುತ್ತೆ, ಯೂನಿಟ್ ವೆಕ್ಟರ್ ಜೆ ಕೆ ಅಂತಕ್ಕಂಥ ಹಿಂಗೆ ಅರ್ಥ ಆಗುತ್ತೆ ಅಂತ. ಸರಿನಾ?
ಈಗ ಇಟ್ಸೆಲ್ಫ್ ಇನ್ ಸೇಮ್ ವೆಕ್ಟರ್ ಎ ಡಾಟ್ ಎ ಅಂದಂಗೆ ಐ ಡಾಟ್ ಐ ಅಂದ್ರೆ ಎರಡು ವೆಕ್ಟರ್ಸ್ ಹಿಂಗೆ ಆಕ್ಟ್ ಆಗ್ತಿದೆ, ಸೇಮ್ ಡೈರೆಕ್ಷನ್ ಆಕ್ಟ್ ಆಗ್ತಿದೆ, ಥೀಟಾ ಇಸ್ ಈಕ್ವಲ್ ಟು 0 ಆಗುತ್ತೆ. ಅವಾಗೇನಾಗುತ್ತೆ ಕಾಸ್ 0 ಇಸ್ ಈಕ್ವಲ್ ಟು 1. ಅವಾಗೇನಾಯ್ತು ಐ ಡಾಟ್ ಐ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್, ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಇದೆ, ಅದು 1 ಅಂದ್ರೆ 1 ಇಂಟು 1 ಮೀಟರ್ ಮಾಡಿದ್ರೆ ಮತ್ತೆ 1 ಬರುತ್ತೆ. ದೇರ್ಫೋರ್ ಐ ಡಾಟ್ ಐ ಯೂನಿಟ್ ವೆಕ್ಟರ್ಸ್ ಬಹಳ ಇಂಪಾರ್ಟೆಂಟ್, ಇವು ಬಹಳ ಇಂಪಾರ್ಟೆಂಟ್. ಐ ಡಾಟ್ ಐ ಜೆ ಡಾಟ್ ಜೆ ಕೆ ಡಾಟ್ ಕೆ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಯಾವುದರಲ್ಲಿ ಡಾಟ್ ಪ್ರಾಡಕ್ಟ್ ಅಲ್ಲಿ. ಇಫ್ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೆನ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ, ಕಾಸ್ 90 ಈಸ್ ಈಕ್ವಲ್ ಟು 0. ಬರೋಣ ಈಗ, ಇದು ಥೀಟಾ 90 ಡಿಗ್ರಿ, ಐ ಮತ್ತೆ ಜೆ ಏನಾಗಿದೆ 90 ಡಿಗ್ರಿ ಇದೆ. ಅವಾಗ ನೋಡಿ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಬಿ ಇಂಟು ಕಾಸ್ 90 ಈಸ್ ಈಕ್ವಲ್ ಟು 0 ಅಂತ ಆದ್ರೆ ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂದ್ರೆ ಒಂದು ವೆಕ್ಟರ್ ಹಿಂಗಿದೆ, ಒಂದು ವೆಕ್ಟರ್ ಹಿಂಗಿದೆ. ಈಗ ಉದಾಹರಣೆಗೆ ಇದು ಇದು ಡಿಸ್ಪ್ಲೇಸ್ಮೆಂಟ್ ಅಂತ ಅನ್ಕೊಳ್ಳೋಣ, ಇದನ್ನ ಫೋರ್ಸ್ ಅಂತ ಅನ್ಕೊಳ್ಳೋಣ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಅಥವಾ ಹಿಂಗಾದ್ರೂ ಬರ್ತಾರೆ. ಇದು ಫೋರ್ಸು, ಇದು ಡಿಸ್ಪ್ಲೇಸ್ಮೆಂಟ್. ಆಂಗಲ್ ಎಷ್ಟಿದೆ 90 ಡಿಗ್ರಿ ಇದೆ, ಆಂಗಲ್ ಎಷ್ಟಿದೆ 90 ಡಿಗ್ರಿ ಇದೆ. ಹೌದಾ? ಕಾಸ್ 90 ಈಸ್ ಈಕ್ವಲ್ ಟು 0. ಫೋರ್ಸ್ ಹಿಂಗೆ ಆಕ್ಟ್ ಆಗ್ತಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಆಗ್ತಿರುತ್ತೆ. ಅರ್ಥ ಆಗತ್ತೆ ಹೇಳ್ತಿರೋದು? ಅಥವಾ ಫೋರ್ಸ್ ಹಿಂಗೆ ಆಕ್ಟ್ ಆಗ್ತಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಆಗ್ತಿರುತ್ತೆ. ತೋರಿಸ್ತೀನಿ ಮುಂದೆ ಗೊತ್ತಾಗುತ್ತೆ. ಫೋರ್ಸ್ ಹಿಂಗೆ ಆಕ್ಟ್ ಆಗ್ತಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಆಕ್ಟ್ ಆಗ್ತಿರುತ್ತೆ. ಆವಾಗ 90 ಕಾಸ್ 90 ಈಸ್ ಈಕ್ವಲ್ ಟು 0, ಎ ಡಾಟ್ ಪಿ ಈಸ್ ಈಕ್ವಲ್ ಟು 0, ದ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಈಸ್ 0. ಹಾಗೆ ಇಲ್ಲಿ ಬರೋಣ ಈಗ. ಇದೆಲ್ಲ ಐ ಮತ್ತೆ ಜೆ ಎರಡು ಏನಾಗಿದೆ ಆಂಗಲ್ 90 ಡಿಗ್ರಿ ಅಂತಾನೆ. ಹಾಗಿದ್ರೆ ಐ ಡಾಟ್ ಜೆ ಈಸ್ ಈಕ್ವಲ್ ಟು ಐ ಜೆ ಕಾಸ್ 90, ಕಾಸ್ 90 ಈಸ್ ಈಕ್ವಲ್ ಟು ಐದು ವ್ಯಾಲ್ಯೂ ಎಷ್ಟು 1, ಜೆ ವ್ಯಾಲ್ಯೂ ಎಷ್ಟು 1, ಕಾಸ್ 90 ವ್ಯಾಲ್ಯೂ ಎಷ್ಟು 0, 3 ಮಲ್ಟಿಪ್ಲೈ ಮಾಡಿ ಬರುತ್ತೆ 0 ಬರುತ್ತೆ. ಐ ಡಾಟ್ ಜೆ ಈಸ್ ಈಕ್ವಲ್ ಟು 0, ಜೆ ಡಾಟ್ ಕೆ ಈಸ್ ಈಕ್ವಲ್ ಟು 0, ಕೆ ಡಾಟ್ ಐ ಈಸ್ ಈಕ್ವಲ್ ಟು 0. ಅಂದ್ರೆ ಈ ಮೂರು ಪರ್ಪೆಂಡಿಕ್ಯುಲರ್. ಇದು ಮಲ್ಟಿಪ್ಲೈ ಮಾಡಿದ್ವಿ 0 ಬಂತು, ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ 0 ಬರುತ್ತೆ, ಇದು ಮಲ್ಟಿಪ್ಲೈ ಮಾಡ್ತೀವಿ 0 ಬರುತ್ತೆ. ಇದು ನೋಡಕ್ ಹಿಂಗ್ ಕಾಣ್ತಾ ಇದೆ, ಇದು ಹಿಂಗಲ್ಲ, ಇದು ಹಿಂಗೆ ನಿಮ್ ಕಡೆಗೆ. ಅರ್ಥ ಆಯ್ತಾ? ಬರೆಯಕ್ಕಾಗಲ್ಲ, ಹಿಂಗ್ ಬರೆಯಕ್ಕಾಗಲ್ಲ, ಅದಕ್ಕೆ ಹಿಂಗ್ ಬರ್ಕೊಂಡಿದೀವಿ ಅಷ್ಟೇ. ಅರ್ಥ ಆಯ್ತು ಹೇಳ್ತಿರೋದು? ಎಸ್. ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಐ ಡಾಟ್ ಐ ಈಸ್ ಈಕ್ವಲ್ ಟು ಜೆ ಡಾಟ್ ಜೆ ಈಸ್ ಈಕ್ವಲ್ ಟು ಕೆ ಡಾಟ್ ಕೆ. ಎಲ್ಲಕ್ಕೂ ವೆಕ್ಟರ್ ಹಾಕಂಗೆ ಯೂನಿಟ್ ವೆಕ್ಟರ್ಸ್ನ ಸೇಮ್ ವೆಕ್ಟರ್ಸ್ಗಳಿದ್ದಾಗ ಡಾಟ್ ಪ್ರಾಡಕ್ಟ್ ಅಲ್ಲಿ ವ್ಯಾಲ್ಯೂ 1 ಮೇಲಿಂದ. ಅದೇ ನಾವು ಕೆಳಗಡೆ ಬಂದ್ರೆ ಇಲ್ಲಿ ಬಂದ್ರೆ ಐ ಡಾಟ್ ಜೆ ಈಸ್ ಈಕ್ವಲ್ ಟು ಜೆ ಡಾಟ್ ಕೆ ಈಸ್ ಈಕ್ವಲ್ ಟು ಕೆ ಡಾಟ್ ಐ ಈಸ್ ಈಕ್ವಲ್ ಟು 0. ಇದನ್ನ ಮರೆಯಂಗಿಲ್ಲ, ಇದು ಬಹಳ ಬೇಕಾಗತ್ತೆ ನಮಗೆ ಮುಂದೆ CET ಎಕ್ಸಾಮ್ಗಳಲ್ಲಿ. ಡಾಟ್ ಪ್ರಾಡಕ್ಟ್ ಅಲ್ಲಿ ಸೇಮ್ ವೆಕ್ಟರ್ಸ್ ಯೂನಿಟ್ ವೆಕ್ಟರ್ಸ್ ಆಗಿತ್ತು ಅಂದ್ರೆ ಪ್ರಾಡಕ್ಟ್ 1 ಆಗಿರುತ್ತೆ, ಅವಾಗ ಆಂಗಲ್ 0 ಆಗಿರುತ್ತೆ. ಅದೇ ಎರಡು ವೆಕ್ಟರ್ಸ್ಗಳ ಮಧ್ಯೆ ಆಂಗಲ್ 90 ಡಿಗ್ರಿ ಇತ್ತು ಅಂತಂದ್ರೆ ಆವಾಗ 0 ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ, ಕಾಸ್ 180 ಇಸ್ ಈಕ್ವಲ್ ಟು -1. ಅಂದ್ರೆ ವೆಕ್ಟರ್ ಎ ಹಿಂಗ್ ಹೋಗ್ತಾ ಇದೆ, ವೆಕ್ಟರ್ ಬಿ ಹಿಂಗ್ ಹೋಗ್ತಾ ಇದೆ. ಇವೆರಡು ಮಧ್ಯೆ ಆಂಗಲ್ 180 ಡಿಗ್ರಿ, ಆಪೋಸಿಟ್ ಡೈರೆಕ್ಷನ್ಸ್ ಎರಡು ವೆಕ್ಟರ್ಸ್ಗಳು. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ 180 ಈಸ್ ಈಕ್ವಲ್ ಟು -1, ಥೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ, ಕಾಸ್ 180 ಈಕ್ವಲ್ ಟು -1. ಎ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಬಿ ಇಂಟು ಕಾಸ್ 180 ಇದೆಲ್ಲ ಕಾಸ್ ವ್ಯಾಲ್ಯೂ ಹಾಕಿದ್ರೆ -1 ಹಾಕಿದ್ರೆ -ab. ಎ ಡಾಟ್ ಬಿ, if two vectors acting in opposite direction, the product is negative. ಅದಕ್ಕೆ ಮೊದಲು ಹೇಳ್ಕೊಂಡಿದ್ವಿ, ಪ್ರಾಡಕ್ಟ್ ಈಸ್ ನೆಗೆಟಿವ್ ಅನ್ನೋದು ಇನ್ನೊಂದು ಪ್ರಾಪರ್ಟಿ ಗೊತ್ತಿರಬೇಕು. ದ ನೆಕ್ಸ್ಟ್ ಒನ್ ಇಸ್ ಡಾಟ್ ಪ್ರಾಡಕ್ಟ್ ಒಬೇಸ್ ಕಮ್ಯುಟೇಟಿವ್ ಲಾ. ಎಸ್, ಡಾಟ್ ಪ್ರಾಡಕ್ಟ್ ಒಬೇಸ್ ಕಮ್ಯುಟೇಟಿವ್ ಲಾ. ಎ ಡಾಟ್ ಬಿ ಈಸ್ ಈಕ್ವಲ್ ಟು ಬಿ ಡಾಟ್ ಎ. ಯಾಕೆ? ಸ್ಕೇಲರ್, ನೋ ಕ್ವಶನ್ ಆಫ್ ಡೈರೆಕ್ಷನ್. ಇದು 5 ಡಾಟ್ 2 ಈಸ್ ಈಕ್ವಲ್ ಟು 2 ಡಾಟ್ 5. 5 2 10, 2 5 10. ಹಾಗಾಗಿ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರು 10 ಬರುತ್ತೆ, ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರು 10 ಬರುತ್ತೆ. The 10 is the magnitude because it's scalar, therefore it obeys the commutative law. ಕಮ್ಯುಟೇಟಿವ್ ಲಾನ ಒಬೆ ಮಾಡುತ್ತೆ. ಇನ್ನೊಂದಿದೆ ವೆಕ್ಟರ್ ಪ್ರಾಡಕ್ಟ್, ಕಾಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಅದು ಇದು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಅಲ್ಲಿ
If the multiplication of two vectors, the product is also vector. ಅಲ್ಲಿ ಎರಡು ವೆಕ್ಟರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಈಗ ಎ ಡಾಟ್ ಬಿ ನ ಎ ಕ್ಲಾಸ್ ಬಿ ಅಂತ ಬರ್ಕೊಡ್ತೀವಿ. ಎರಡು ವೆಕ್ಟರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ ಅಂತಂದ್ರೆ ಬರ್ತಕ್ಕಂಥ ಪ್ರಾಡಕ್ಟ್ ಏನಾಗಿರುತ್ತೆ ಅಂದ್ರೆ ವೆಕ್ಟರ್ ಆಗಿರುತ್ತೆ. ಅದಕ್ಕೆ ಅದನ್ನ ಕ್ಲಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಅಂತ ಕರಿತೀವಿ. ದಟ್ಸ್ ಕಮ್ ಟು ನೆಕ್ಸ್ಟ್ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಎಸ್, ಇಷ್ಟು ಗೊತ್ತಿರಬೇಕು. ಅದಕ್ಕೆಲ್ಲರಿಗಿಂತ ಇಂಪಾರ್ಟೆಂಟ್ ಇದು ಗೊತ್ತಿರಬೇಕು. ಗೊತ್ತಾಯ್ತಾ? ಇದನ್ನ 3 ಡೈಮೆನ್ಷನಲ್ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಿರಬೇಕು, 2 ಡೈಮೆನ್ಷನಲ್ ಮಾಡಕ್ ಗೊತ್ತಿರಬೇಕು, ಯೂನಿಟ್ ವೆಕ್ಟರ್ಸ್ ಅನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡೋದನ್ನ ಕಲಿಬೇಕು. ಎಸ್, ಲೆಟ್ ಅಸ್ ಕಮ್ ಟು ದಿ ಫಸ್ಟ್ ವರ್ಡ್ ಈಸ್ ವರ್ಕ್. ಕೆಲಸ ಅಂತ ಕರಿತೀವಿ. ಕೆಲಸ ಅಂದ್ರೆ ಏನಾಗಿದ್ರೆ ನಿಮ್ ಪ್ರಕಾರ ಕೆಲಸ ಅಂದ್ರೆ ಏನು? ಬೆಳಗ್ಗೆ ತಕ್ಷಣ ಕೆಲಸ ಮಾಡ್ತೀರಿ, ಮನೆಯಲ್ಲಿ ಕಸ ಹೊಡಿತೀರಿ, ಪಾತ್ರೆ ತೊಳಿತೀರಿ, ದೇವ್ರ ಪೂಜೆ ಮಾಡ್ತೀರಿ, ಹೌದಾ? ಊಟ ಮಾಡೋದು ಒಂದು ಕೆಲಸನೇ. ಎಲ್ಲವೂ ಕೆಲಸ ಮಾಡ್ತೀವಿ. ನಾ ಅಷ್ಟು ಕೆಲಸ ಮಾಡಿದೆ, ಇಷ್ಟು ಕೆಲಸ ಮಾಡಿದೆ ಅಂತ ಹೇಳ್ತೀವಿ. ಅದು ಕೆಲಸನೇ ಮಾಡಲ್ಲ ಅಲ್ವಾ? ಹಾಗಾದ್ರೆ ಕೆಲಸ ಅಂದ್ರೆ ಏನು? ಬೆಳಗ್ಗೆ ಕಸ ಹೊಡೆದಲ್ಲ, ಏನ್ ಕೆಲಸ ಆಗ್ಯಾರ? ಕಸ ಹೊಡೆದೇ ಮಾಡ್ತೀಯ, ಪರ್ಕೆ ತಗೊಳ್ತೀಯಾ, ಕಸ ಎಲ್ಲಿ ಬೀಳ್ತಿ ನೋಡ್ಕೊಂತ ಹೋಗ್ತೀಯ. ಅದನ್ನ ಕಸ ಹೊಡೆಯೋದನ್ನು ನಾವು ಕೆಲಸ ಅಂತ ಕರಿತೀವಿ. ಹಾಗಾದ್ರೆ ಕೆಲಸ ಅಂದ್ರೆ ಏನಾಗಿದ್ರೆ ವಾಟ್ ಈಸ್ ವರ್ಕ್? ವರ್ಕ್ ಅಂದ್ರೆ ಏನು? ಕೆಲಸ ಅಂದ್ರೆ ಏನು ಅಲ್ವಾ? ಎಸ್, ಬಹಳ ಇಂಪಾರ್ಟೆಂಟ್. ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲಸನೇ ವರ್ಕೇ. ಆ ಶಬ್ದನೇ ವರ್ಕ್. ಕೆಲಸ ಯಾರು ಚೆನ್ನಾಗಿ ಬರುತ್ತೆ, ಕೆಲಸ ಯಾರು ಚೆನ್ನಾಗಿ ಕಲಿತಾರೆ ಅವರಿಗೆ ಗೊತ್ತಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಕೈ ಕೆಸರಾದಂತೇನು, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ತುಂಬಾ ಆರೋಗ್ಯವಾಗಿರ್ತಾರೆ ಮತ್ತೆ ಚೆನ್ನಾಗಿರ್ತಾರೆ. ಅಂದ್ರೆ ಕೆಲಸ ಅಂದ್ರೆ ಏನು? ಫಿಸಿಕ್ಸ್ ಅಲ್ಲಿ ಕೆಲಸ ಅಂದ್ರೆ ಏನು ಅನ್ನೋ ಪ್ರಶ್ನೆ ಅಲ್ವಾ? ಈಗೇನ್ ಮಾಡ್ತೀವಿ? ಬೆಳಗ್ಗೆ ಕಸ ಹೊಡೆಯೋದೇ ತಗೊಳ್ಳೋಣ. ಪರ್ಕೆ ತಗೊಳ್ತೀರಿ, ಕಸ ಬಿದ್ದಿರುತ್ತೆ, ಹಿಂಗಂತೀರಿ. ಅಂದ್ರೆ ಪರ್ಕೆನ ಹಿಂಗೆ ಅನ್ಬೇಕಾದ್ರೆ ಮಾಡ್ಬೇಕು, ನೀವು ಫೋರ್ಸ್ ಕೊಡ್ಬೇಕಲ್ವಾ? ಫೋರ್ಸ್ ಕೊಟ್ಟಾಗ ಏನಾಗತ್ತೆ? ಇಲ್ಲಿರ್ತಕ್ಕಂಥ ಕಸ ಏನಾಗತ್ತೆ ಅಥವಾ ವೇಸ್ಟು ಇಲ್ಲಿ ಬರುತ್ತೆ, ಅಂದ್ರೆ ಡಿಸ್ಪ್ಲೇಸ್ ಆಯ್ತು. ವೆನ್ ಹ್ಯಾವ್ ಟು ಅಪ್ಲೈ ದಿ ಫೋರ್ಸ್ ಆನ್ ಎ ಬಾಡಿ, ದ ಬಾಡಿ ಈಸ್ ಡಿಸ್ಪ್ಲೇಸ್ಡ್. The body is displaced. When you have to apply the force on a body, the body is displaced. Body is displaced. That is nothing but work is done. ಕೆಲಸ ಆಯಿತು ಅಂತ ಕರಿತೀವಿ. ಅಂದ್ರೆ when you have to apply the force on a body, the body is displaced. That is nothing but work is done. That is called as work. ಕೆಲಸ ಅಂದ್ರೆ ಒಂದು ವಸ್ತುವಿನ ಮೇಲೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಬಲಪ್ರಯೋಗ ಮಾಡಿದಾಗ, ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಬಲಪ್ರಯೋಗ ಮಾಡಿದಾಗ ಆ ವಸ್ತು ಸ್ಥಾನ ಪಲ್ಲಟಗೊಂಡ್ರೆ, ಡಿಸ್ಪ್ಲೇಸ್ ಆದ್ರೆ ಅದನ್ನ ನಾವೇಂತ ಕರಿತೀವಿ ಅಂತಂದ್ರೆ ಕೆಲಸ ಅಂತ ಕರಿತೀವಿ. ಅರ್ಥ ಆಗತ್ತೆ ಹೇಳ್ತಿರೋದು? ವರ್ಕ್ ಇಸ್ ಸೇಡ್ ಟು ಬಿ ಡನ್ ವೆನ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ಎ ಫೋರ್ಸ್ ಮೂವ್ಸ್, ದ ಪ್ರಾಡಕ್ಟ್ ಆಫ್ ದ ಫೋರ್ಸ್ ಅಂಡ್ ದ ಡಿಸ್ಪ್ಲೇ ಕಾಂಪೋನೆಂಟ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಆರ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಮೆಜರ್ಡ್ ಇಟ್. ಅರ್ಥ ಆಯ್ತು ಹೇಳ್ತಿರೋದು? If F is the displacement of a body in the direction of a constant force F, then work done is W is equal to F into S. The product of force into displacement is also called as work. Or when you have to apply the application of force or apply the force on a body, the body is displaced. That is nothing but work is done. That is called as work. Okay. ಹಾಗಿದ್ರೆ ಇಲ್ಲೇನಾಗುತ್ತೆ? ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ಫೋರ್ಸ್ ಯಾವ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತೀವಿ ಆ ಡೈರೆಕ್ಷನ್ಸ್ ಅಲ್ಲೇ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಕರೆಕ್ಟಾ ಅಂತ ಅನ್ಕೊಂಡಿದೀವಿ. ಎಲ್ಲಾ ಟೈಮು ಹಂಗಾಗಲ್ಲ. ಈಗ ಬಾಲ್ ಹಿಂಗೆ ಎಸಿತೀನಿ ಅಂತ ಅನ್ಕೋಣ, ದಟ್ಸ್ ಆಲ್ಸೋ ಒನ್ ವರ್ಕ್. ಫೋರ್ಸ್ ಹಿಂಗೆ ಕೊಟ್ಟೆ ಅಂತಂದ್ರೆ ನಾನು ಫೋರ್ಸ್ ಯಾವ ಡೈರೆಕ್ಷನ್ಸ್ ಅಲ್ಲಿ ಕೊಡ್ತೀನಿ, ಬಾಲ್ ಆ ಡೈರೆಕ್ಷನ್ಸ್ ಅಲ್ಲಿ ಡಿಸ್ಪ್ಲೇಸ್ ಆಗುತ್ತೆ. ಕರೆಕ್ಟ್. ಎಲ್ಲಾ ಟೈಮು ಹಂಗಾಗಲ್ಲ. ಅಂತ ಹೇಳ್ತಿರೋದು, ಕೆಲವೊಂದು ಟೈಮಲ್ಲಿ ಫೋರ್ಸ್ ಹಿಂಗೆ ಆಕ್ಟ್ ಮಾಡ್ತೀವಿ, ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಆಕ್ಟ್ ಆಗುತ್ತೆ. ಕೆಲವೊಂದು ಟೈಮ್ ಫೋರ್ಸ್ ಅನ್ನ ಹಿಂಗೆ ಆಕ್ಟ್ ಮಾಡ್ತೀವಿ, ಡಿಸ್ಪ್ಲೇಸ್ಮೆಂಟ್ ಹಿಂಗಾಗುತ್ತೆ. ಫೋರ್ಸ್ ಅನ್ನ ಹಿಂಗೆ ಕೊಡ್ತೀವಿ, ಡಿಸ್ಪ್ಲೇಸ್ಮೆಂಟ್ ಹಿಂಗೂ ಆಗುತ್ತೆ. ಅದಕ್ಕೆ ವರ್ಕ್ ಅಲ್ಲಿ 3 ತರವಾಗಿರ್ತಕ್ಕಂಥ ವರ್ಕ್ ಅಂತ ಕರಿತೀವಿ. ಒನ್ ಈಸ್ ಪಾಸಿಟಿವ್ ವರ್ಕ್, ಅನದರ್ ಒನ್ ಈಸ್ ನೆಗೆಟಿವ್ ವರ್ಕ್, ಅನದರ್ ಒನ್ ಈಸ್ ಝೀರೋ ವರ್ಕ್. ಪಾಸಿಟಿವ್ ವರ್ಕ್, ನೆಗೆಟಿವ್ ವರ್ಕ್, ಝೀರೋ ವರ್ಕ್ 3 ಕರಿತೀವಿ. ಅದು ಹೆಂಗೆ ಅಂತ ಈಗ ಮುಂದೆ ಡಿಸ್ಕಸ್ ಮಾಡೋಣ. ಎಸ್, ಲುಕ್ ಹಿಯರ್. ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್.
If a force F acts on a body and displaces the body S through in direction making an angle theta with the direction of force, the component of S along F is S cos theta. Yes. ನೀನು ಫೋರ್ಸ್ ಅನ್ನ ಹಿಂಗ್ ಕೊಟ್ಟಿ, ಹೌದಾ, ಡಿಸ್ಪ್ಲೇಸ್ಮೆಂಟ್ ಹಿಂಗಾಗುತ್ತೆ. ಅಥವಾ ಇಲ್ಲಿ ಫೋರ್ಸ್ ಕೊಟ್ಟಿ ಡಿಸ್ಪ್ಲೇಸ್ಮೆಂಟ್ ಹಿಂಗಾಗುತ್ತೆ ಅಂತ. ಉದಾಹರಣೆಗೆ ಈಗ ಲೇಬರ್ ಇರ್ತಾರಲ್ಲ, ಕೆಲಸ ಕೂಲಿಕಾರ ಇರ್ತಾರೆ, ಏನ್ ಮಾಡ್ತಾರೆ, ಇದೊಂದು ದೊಡ್ಡ ಬಾಕ್ಸ್ ಇದೆ ಅಂತ ಅನ್ಕೊಳ್ಳೋಣ ಹಿಂಗೆ, ಹೌದಾ, ಇದಕ್ಕೊಂದು ಹಗ್ಗ ಕಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಹಿಂಗ್ ಶೋಲ್ಡ್ರಿಗೆ ಕೊಟ್ಕೊಂಡ್ಬಿಟ್ಟು ಹೇಳ್ಕೊಂಡು ಹೋಗ್ತಿರ್ತಾರೆ. ಅವಾಗ ಏನಾಗುತ್ತೆ, ಈ ಬಾಕ್ಸ್ ಶೋಲ್ಡರ್ ಹಿಂಗ್ ಮೇಲ್ಕೊಂಡ್ಬಿಡುತ್ತಾ, ಹೋಗಲ್ಲ. ಇದೇನಾಗ್ತಿರುತ್ತೆ, ಬಾಕ್ಸು ಹಿಂಗೆ ಡಿಸ್ಪ್ಲೇಸ್ ಆಗುತ್ತೆ. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅದೊಂದು ಶೋಲ್ಡ್ರು ಹಿಂಗಿದ್ದಾನೆ ಅಂತ ಅನ್ಕೊಳ್ಳೋಣ ಹಿಂಗೆ, ಅರ್ಥ ಆಯ್ತಾ. ಹಿಂಗೆ ಶೋಲ್ಡರ್ ಹಗ್ಗ ಹಾಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಅರ್ಥ ಆಗತ್ತೆ ಹೇಳ್ತಿದ್ದು, ಹೇಳ್ಕೊಂಡು ಹೋಗ್ತಾನೆ ಅಂದ್ರೆ ದ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಡೈರೆಕ್ಷನ್ ಬಟ್ ದ ಬಾಡಿ ಡಿಸ್ಪ್ಲೇಸ್ ಅಲಾಂಗ್ ದಿಸ್ ಡೈರೆಕ್ಷನ್. ನೋಡಿರ್ತಾರಲ್ವಾ, ಇಂಥ ಸಂದರ್ಭ ನೋಡಿರ್ತಾರಲ್ವಾ, ಅಲ್ಲಿಗೆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಏನಾಯ್ತು, ಇನ್ಕಸ್ ಆಫ್ ಆಂಗಲ್ ಥೀಟಾನ. ಎಸ್, ಇಂಥ ಸಂದರ್ಭದಲ್ಲಿ ಇಲ್ಲೇನ್ ಮಾಡಿದೀವಿ, ಫೋರ್ಸ್ ಹಿಂಗೆ ಆಕ್ಟ್ ಆಗ್ತಿದೆ, ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಆಗ್ತಿದೆ. ಎಷ್ಟೇ ಸರಿ, ಎರಡು ವೆಕ್ಟರ್ ಪಾಯಿಂಟ್ಗಳೇನೆ. ಅವಾಗ ಏನ್ ಮಾಡ್ಬೇಕು, ಇದನ್ನ ಎನಿ ವೆಕ್ಟರ್ ಇಂದ ಪ್ಲೇ ಏನ್ ಮಾಡ್ಬೇಕು, ರಿಸಾಲ್ವ್ ಮಾಡ್ಬೇಕು. ಇದನ್ನಾರ ಮಾಡ್ಬೋದು, ನಾವು ಇದನ್ನ ರಿಸಾಲ್ವ್ ಮಾಡ್ಕೊಂಡಿದೀವಿ, ಎಸ್ ಡಿಸ್ಪ್ಲೇಸ್ಮೆಂಟ್ ರಿಸಾಲ್ವ್ ಮಾಡ್ಕೊಂಡಿದೀವಿ, ದಟ್ ಈಸ್ ಎಸ್ ಕಾಸ್ ಥೀಟಾ. ಸೇಮ್ ಅವಾಗ ಹೇಳಿದ್ನಲ್ಲ, ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ. ಈಗ ಹೇಳಿದಲ್ಲ, ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ. ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ದ ಟೂ ವೆಕ್ಟರ್ಸ್. ಇದು ಮಲ್ಟಿಪ್ಲಿಕೇಶನ್ ಆಫ್ ಟೂ ವೆಕ್ಟರ್ಸ್, ದ ಪ್ರಾಡಕ್ಟ್ ಈಸ್ ಸ್ಕೇಲಾರ್ ವರ್ಕ್ ಡನ್ ಅಂತ ಹೇಳಿದೀವಿ. ದಟ್ ಈಸ್ ಎಫ್ ಎಸ್ ಕಾಸ್ ಥೀಟಾ ಅಂತ ಬರುತ್ತೆ. ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ ಥೀಟಾ. ಅಂದ್ರೆ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಎರಡು ಸರ್ಟನ್ ಆಂಗಲ್ ಅಲ್ಲಿ ಇನ್ಕ್ಲೈನ್ಡ್ ಆಗಿದ್ರೆ, ಅದೇ ಡಿಸ್ಪ್ಲೇಸ್ಮೆಂಟ್ ಇಲ್ಲೇ ಆಗ್ತಾ ಇದ್ರೆ, ಹಿಂಗೆ ಆಗ್ತಾ ಇದ್ರೆ, ಥೀಟಾ ಇಸ್ ಈಕ್ವಲ್ ಟು 0, ಕಾಸ್ 0 ಇಸ್ ಈಕ್ವಲ್ ಟು 1, ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಎಸ್. ಬರೋಣ ಒಂದೊಂದಕ್ಕೆ ಬರೋಣ. ಯೂನಿಟ್ ಆಫ್ ವರ್ಕ್. ಎಸ್ ಯೂನಿಟ್ ಆಫ್ ವರ್ಕ್ ಈಸ್ ಜೌಲ್ or Newton meter. Joule can be defined as the work done when a force of 1 Newton acting on a body displacement through a distance of 1 meter in the direction of force ಅಂತ ಕರಿತೀವಿ. ಎಸ್, ಯಾಕೆ ಇಲ್ಲಿ ನೋಡಿದಲ್ಲ ನೀವು, W is equal to ಏನು, F into S. ಫೋರ್ಸ್ ಯೂನಿಟ್ ಏನು, ಫಂಡಮೆಂಟಲ್ ಹೋಗೋಣ. ಫೋರ್ಸ್ ಅಂದ್ರೆ ಏನು, M into A into S. M ಯೂನಿಟ್ ಏನು, kg. ಆಕ್ಸಿಲರೇಷನ್ ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಏನು, ಮೀಟರ್. ಹಾಗಿದ್ರೆ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿಬೋದಾ, ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನೊಂದು ಬರ್ಕೊಳ್ಳೋಣ, ಫೋರ್ಸ್ ಯೂನಿಟ್ ಅಂತ ಬರ್ಕೊಂಡಿದ್ದೆ ನಾವು, ನ್ಯೂಟನ್. ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಏನು, ಮೀಟರ್, ನ್ಯೂಟನ್ ಮೀಟರ್. ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಮೀಟರ್. ಇದು ಮೋಸ್ಟ್ ಫಂಡಮೆಂಟಲ್ ಆಗಿ ಹೇಳ್ಬೇಕಾದ್ರೆ ಅಂತ ಹೇಳ್ತಿರೋದು. ಈ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏನ್ ಕರ್ಕೊಂಡಿದ್ದೀವಿ ನಾವು, ನ್ಯೂಟನ್ ಅಂತ ಕರ್ಕೊಂಡಿದ್ದೀವಿ. ದೇರ್ಫೋರ್ ನ್ಯೂಟನ್ ಇಂಟು ಮೀಟರ್. ಈ ನ್ಯೂಟನ್ ಇಂಟು ಮೀಟರ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡಿದೀವಿ, ಗೌರವಪೂರ್ವಕವಾಗಿ ಜೌಲ್ ಅನ್ನೋ ಹೆಸರು ಕರಿತಾ ಇದ್ದೀವಿ. ಯಾಕಂದ್ರೆ ವರ್ಕ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಜೌಲ್, ಹಾಗಾಗಿ ನ್ಯೂಟನ್ ಮೀಟರ್ ಅನ್ನ ನಾವು ಜೌಲ್ ಅಂತ ಕರಿತೀವಿ. ಇದನ್ಯಾಕೆ ಬರ್ ತೋರಿಸ್ದೆ ನಿಮಗೆ, ಅಂದ್ರೆ ಡೈಮೆನ್ಷನ್ ಫಾರ್ಮುಲಾ ಬರೆಯೋದಕ್ಕೆ. ಹಂಗಾರೆ ಏನ್ ಬರಿಬೋದು, ಹಂಗಾರೆ ಡೈಮೆನ್ಷನ್ ಫಾರ್ಮುಲಾ, ಕೆಜಿ ಅಂದ್ರೇನು, ಮಾಸ್, ಎಂ, ಮೀಟರ್ ಸ್ಕ್ವೇರ್, L2, ಎಸ್ ಅಂದ್ರೇನು, ಸೆಕೆಂಡ್, ಟೈಮ್, T minus 2. ಅಂದ್ರೆ 1 in mass, 2 in length, minus 2 in meter. Sorry, minus 2 in second. I mean time. 1 in length, 1 in mass, 2 in length, minus 2 in time. ಇದು ಡೈಮೆನ್ಷನ್ ಫಾರ್ಮುಲಾ ಫಾರ್ ವರ್ಕ್ ಆಗಿರುತ್ತೆ. ಇದನ್ನು ಬರಿಬೇಕು ಅಂದ್ರೆ ಇದು ಬರಲ್ಲ ನಿಮಗೆ, ಇದನ್ನೇ ಬರಿಬೇಕು. ಅದಕ್ಕೆ ಫಸ್ಟ್ ಫಂಡಮೆಂಟಲ್ ಕಲ್ತ್ಬಿಡ್ಬೇಕು. ಅರ್ಥ ಆಯ್ತು ಹೇಳ್ತಿರೋದು. ಆಮೇಲೆ ಇದಿಷ್ಟಕ್ಕೆ ನ್ಯೂಟನ್ ಅಂತ ಕರ್ಕೊಂಡಿದ್ವಿ, ನ್ಯೂಟನ್ ಮೀಟರ್. ಈ ನ್ಯೂಟನ್ ಮೀಟರ್ ನ ಮತ್ತೆ ಕರ್ಕೊಂಡಿದೀವಿ, ಜೌಲ್ ಅಂತ ಕರ್ಕೊಂಡಿದೀವಿ. ದ ಎಸ್ ಯೂನಿಟ್ ಆಫ್ ವರ್ಕ್ ಈಸ್ ಜೌಲ್, ಅಂದ್ರೆ ನ್ಯೂಟನ್ ಮೀಟರ್ ಅಥವಾ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಹಾಗೆ ಡಿಫೈನ್ ಜೌಲ್ ಅಂದ್ರೆ 1 ಜೌಲ್ ಆಫ್ ವರ್ಕ್ ಆಗಿದೆಯಪ್ಪ ಅಂತಂದಾಗ ಏನ್ ಹೇಳ್ಬೇಕು ನನಗಿದ್ರೆ, ಅವಾಗ ಡಬ್ಲ್ಯೂ ಇಸ್ ಈಕ್ವಲ್ ಟು 1 ಜೌಲ್ ಅಂತ ಕರಿಬೇಕು ಅಂದ್ರೆ ಎಫ್ ಇಸ್ ಈಕ್ವಲ್ ಟು ಏನಾಗಿರ್ಬೇಕು, ಎಫ್ ಇಸ್ ಈಕ್ವಲ್ ಟು 1 ನ್ಯೂಟನ್ ಆಗಿರ್ಬೇಕು, ಎಸ್ ಇಸ್ ಈಕ್ವಲ್ ಟು 1 ಮೀಟರ್ ಆಗಿರ್ಬೇಕು. 1 ನ್ಯೂಟನ್ ಅಷ್ಟು ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಒಂದು ಬಾಡಿ
1 ಮೀಟರ್ ಅಷ್ಟು ದೂರ ಡಿಸ್ಪ್ಲೇಸ್ ಆದ್ರೆ ಅವಾಗ 1 ಜೌಲ್ ಆಫ್ ವರ್ಕ್ ಆಯಿತು ಅಂತ ಹೇಳ್ಬೋದಾ? ಅದನ್ನೇ ಬರ್ಕೊಂಡಿದ್ದೀವಿ. ದ ವರ್ಕ್ ಡನ್ ವೆನ್ ಎ ಫೋರ್ಸ್ ಆಫ್ 1 ನ್ಯೂಟನ್ ಆಕ್ಟಿಂಗ್ ಆನ್ ಎ ಬಾಡಿ displaces it through a distance of 1 meter in the direction of force is called as 1 joule. 1 newton into 1 meter, that is 1 joule is equal to 1 newton into 1 meter ಅಂತ ಕರೀತೀವಿ. ಅರ್ಥ ಆಯ್ತಾ ಹೇಳ್ತಿರೋದು? Yes, this is SI unit of work. SI unit of work is actually kg meter square per second square ಅಥವಾ ನ್ಯೂಟನ್ ಮೀಟರ್ ಅಥವಾ ಜೌಲ್ ಅಂತ ಬರೀತೀವಿ. ಹೇಳ್ತಿರೋದು ನೋಟ್ W is equal to Fs cos theta is equal to F dot S. Dot product of force and displacement gives the work, hence work is a scalar. ಗೊತ್ತಲ್ಲ ಆಲ್ರೆಡಿ ಹೇಳಿದ್ವಿ. ಈಗ ಬರೋಣ ಪಾಸಿಟಿವ್ ವರ್ಕ್. If the displacement is the direction of force when theta is equal to 0, cos theta is equal to 1, then W is equal to F dot S, the work is said to be positive. ಅಂದ್ರೆ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಒಂದೇ ಡೈರೆಕ್ಷನ್ಸ್ ಅಲ್ಲಿ ಆಗ್ತಾ ಇದ್ರೆ ಅವಾಗ ಇಲ್ಲಿ ಬರ್ಕೊಂಡಿದ್ದಾರೆ ಥೀಟಾ ಇಸ್ ಇಲ್ಲಿ ಬರ್ದವೆ. ಈ ಡಿಸ್ಪ್ಲೇಸ್ಮೆಂಟ್ ಇಲ್ಲೇ ಆಗ್ತಾ ಇತ್ತಪ್ಪ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಆಗ್ತಿತ್ತು. ಆವಾಗ ಥೀಟಾ ಇಸ್ ಈಕ್ವಲ್ ಟು 0, ಕಾಸ್ 0 ಇಸ್ ಈಕ್ವಲ್ ಟು 1, ದಟ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ವರ್ಕ್. ಅಂದ್ರೆ ನಾನು ಹಿಂಗೆ ಕಲ್ಲನ್ನ ಎಸ್ತೆ ಅಂತ ಅನ್ಕೊಳ್ಳೋಣ. ಹಿಂಗೆ ಕಲ್ಲು ಎಸ್ತೆ ಅಂದ್ರೆ ಕಲ್ಲು ಹಿಂಗೆ ಹೋಗುತ್ತೆ ಅಂದ್ರೆ ಫೋರ್ಸ್ ಹಿಂಗೆ ಕೊಟ್ಟೆ, ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಆಯಿತು, that is the positive work. The negative work, if the displacement is in the opposite direction to the force. Yes, ಈಗ ಉದಾಹರಣೆಗೆ theta is equal to 100 degree, cos 1 is equal to -1, then work done is equal to minus F into S. The work is said to be negative. Lifting a water from well, in this case work done by the gravity is negative. Yes, ಬಾವಿಯಿಂದ ನೀರು ಜಗ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಒಂದು ಕೊಡ ಇದೆ, ಒಂದು ಬಾವಿ ಇದೆ ಅಂತ ಅನ್ಕೊಳ್ಳೋಣ. ಒಂದು ಬಾವಿ ಇದೆ, ಇದೆಲ್ಲ ನೀರಿದೆ. ಇದರಲ್ಲಿ ಇಲ್ಲಿಂದ ಒಂದು ಪುಲ್ಲಿ ಇದೆ, ಹಗ್ಗ ಹಾಕಿಬಿಟ್ಟು ಇಲ್ಲೊಂದು ಕೊಡ ಇದೆ, ಹಿಂಗೆ ಜಗ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಅರ್ಥಾಯ್ತು ಹೇಳ್ತಿರೋದು? ನೀರು ಜಗ್ತಾ ಇದೆಯಾ? ಇದು ಯಾಕೆ ಕೆಳಗೆ ಜಗ್ತಾ ಇರುತ್ತೆ? ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಕೆಳಗೆ ಆಗ್ತಿರುತ್ತೆ, ಡಿಸ್ಪ್ಲೇಸ್ಮೆಂಟು ಮೇಲಕ್ಕೆ ಆಗ್ತಿರುತ್ತೆ. ಅರ್ಥಾಗತ್ತಾ? ಫೋರ್ಸ್ ಕೆಳಗಡೆ ಆಗ್ತಿರುತ್ತೆ, ಡಿಸ್ಪ್ಲೇಸ್ಮೆಂಟು ಮೇಲಕ್ಕೆ ಆಗ್ತದೆ. ಇಲ್ಲಿ ಎಷ್ಟು ಫೋರ್ಸ್ ಕೊಡ್ತೀಯ ನೀನು, ಅವಾಗ ಇದು ಮೇಲಕ್ಕೆ ಡಿಸ್ಪ್ಲೇಸ್ ಆಗ್ತಾ ಇರುತ್ತೆ. ಅಂದರೆ ಡಿಸ್ಪ್ಲೇಸ್ಮೆಂಟ್ ಮೇಲಕ್ಕೆ, ಫೋರ್ಸು ಕೆಳಗಡೆ ಆಗ್ತಿದೆ, ಅವಾಗ ಅದನ್ನು ನಾವೇನು ಕರಿತೀವಿ? ನೆಗೆಟಿವ್ ವರ್ಕ್. ಬಾವಿಯಲ್ಲಿ ನೀರು ಜಗೋದಿದೆಯಲ್ಲ, ಈಗ ನೀವೆಲ್ಲ ಮಾಡಲ್ಲ ಬಿಡಿ, ಹಳ್ಳಿ ಕಡೆ ಮಾಡ್ತಾರೆ. ಬಾವಿಯಲ್ಲಿ ನೀರು ಜಗ್ತಾರಲ್ಲ, ಅದು ನೀರು ಜಗ್ಗೋದು ಒಂದು ಅರ್ಥ ಏನಪ್ಪ, ನೀರು ಸೈಡ್ ನೀರು ಎಳೆಯೋದು ಒಂದು ಅರ್ಥ ಏನಪ್ಪ ಅಂತಂದ್ರೆ ನೆಗೆಟಿವ್. ಅದು ಕೆಲಸನೇ, ಅದು ನೆಗೆಟಿವ್ ವರ್ಕ್ ಆಗಿರುತ್ತೆ. ಅಂದರೆ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಫೋರ್ಸ್ ಎರಡು ಆಪೋಸಿಟ್ ಆಗುತ್ತೆ. ಲಿಫ್ಟಿಂಗ್ ಎ ವಾಟರ್ ಫ್ರಮ್ ಎ ವೆಲ್, ಇನ್ ದಿಸ್ ಕೇಸ್ ವರ್ಕ್ ಡನ್ ಬೈ ದ ಗ್ರಾವಿಟಿ ಈಸ್ ನೆಗೆಟಿವ್. ಓಕೆ, ವರ್ಕ್ ಡನ್ ಏನಾಗುತ್ತೆ, ಅದು ಗ್ರಾವಿಟಿಗೆ ನೆಗೆಟಿವ್ ಆಗಿರುತ್ತೆ. ಝೀರೋ ವರ್ಕ್ ಬಹಳ ಇಂಪಾರ್ಟೆಂಟ್. ಝೀರೋ ವರ್ಕ್, ಈ 3 ವರ್ಕಲ್ಲಿ ಜಾಸ್ತಿ ವರ್ಕ್ ಮಾಡೋದೇ ಝೀರೋ ವರ್ಕ್. ನಾವು ಇದು ಡಿಸ್ಪ್ಲೇಸ್ಮೆಂಟ್ ಈಸ್ ಎಟ್ ರೈಟ್ ಆಂಗಲ್ ಟು ಫೋರ್ಸ್ ಅಪ್ಲೈಡ್ ಅಂದ್ರೆ ಫೋರ್ಸು ಹಿಂಗೆ ಆಗ್ತಿದ್ರೆ ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಆಗುತ್ತೆ. ಇದು ಫೋರ್ಸ್, ಇವೆರಡು ಮಧ್ಯೆ ಆಂಗಲ್ 90 ಡಿಗ್ರಿ ಇದೆ. ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಡೈರೆಕ್ಷನ್, ದ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದಿಸ್ ಡೈರೆಕ್ಷನ್, ದೆನ್ ದಿಸ್ ಈಸ್ ಕಾಲ್ಡ್ ಆಸ್ ಝೀರೋ ವರ್ಕ್. ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡು 90 ಡಿಗ್ರಿ ಇದೆ. cos 90 is equal to 0, W is equal to 0, therefore that is called as work done is 0. ಹೆಸರು 0, ಕೆಲಸ 0 ಅಲ್ಲ. ಅಂಥ ಕೆಲಸವನ್ನ ನಾವು ಝೀರೋ ಕೆಲಸ ಅಂತ, ಝೀರೋ ವರ್ಕ್ ಅಂತ ಕರಿತೀವಿ. ಬಟ್ ವರ್ಕ್ ಈಸ್ ನಾಟ್ 0, ಕೆಲಸ 0 ಆಗಿರಲ್ಲ. ಎಕ್ಸಾಂಪಲ್ ತಗೊಂಡು, when a person carries some load on his head and walks horizontally, the work done by the gravity is 0. ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು ಇಲ್ಲಿಂದ ಅಲ್ಲಿ ವಸ್ತು ನಡ್ಕೊಂಡು ಹೋಗಿ ಅಂತಂದ್ರೆ, ಆ ಬುಟ್ಟಿಲಿ ಮಾಸ್ ಇದೆ, ಏನೋ ವಸ್ತು ಇದೆ, ಅದು ವೇಟ್ ಏನಾಗತ್ತೆ, ಕೆಳಗಡೆ ಆಗ್ತಾಗತ್ತೆ. ವೇಟ್ ಅಂದ್ರೆ ಏನು? ಫೋರ್ಸ್. ಅಥವಾ ಬೇಡಪ್ಪ, ಒಂದು ವಸ್ತು ನಿಲ್ಕೊಂಡಿದ್ದೀನಿ, ಇದನ್ನ, ಈ ಬಾಡಿಗೆ ಮಾಸ್ ಇದೆ, ಜಿ ಕೆಳಗಡೆ ಆಕ್ಟ್ ಆಗ್ತಿದೆ ಅಂದ್ರೆ ವೇಟ್ ಆಫ್ ದ ಬಾಡಿ. ಬುಟ್ಟಿ ಕೆಳಗಡೆ ಬಿಡುತ್ತಲ್ವಾ ಇದು, ಅಂದ್ರೆ ಇದು ವೇಟ್ ಇದೆ. ಇದನ್ನ ಅಂದ್ರೆ ವೇಟ್ ಇಸ್ ಆಕ್ಟಿಂಗ್ ಆನ್ ದಿಸ್ ಡೈರೆಕ್ಷನ್, ದಟ್ಸ್ ಅ ಫೋರ್ಸ್. ವೇಟ್ ಮೀನ್ಸ್ ಫೋರ್ಸ್, ಹಿಂಗೆ ಆಕ್ಟ್ ಆಗ್ತಿದೆ. ಇದು ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಮಾಡ್ತೀನಿ. ಡಿಸ್ಪ್ಲೇಸ್ಮೆಂಟ್ ಇಲ್ಲಿಂದ ಇಲ್ಲಿಗೆ ಆಯ್ತಲ್ವಾ,
ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದಿಸ್ ಡೈರೆಕ್ಷನ್, ದ ಫೋರ್ಸ್ ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಅಂದ್ರೆ ಒಂದು ವಸ್ತುನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಲಿಫ್ಟ್ ಮಾಡಿದ್ವಿ ಅಂತಂದ್ರೆ ಆವಾಗ ಆ ವರ್ಕ್ ಅನ್ನ ಝೀರೋ ವರ್ಕ್ ಅಂತ ಕರಿತೀವಿ. ನೀವು ಹೆಗ್ಲಿ ಬ್ಯಾಗ್ ಹಾಕೊಂಡು ಕಾಲೇಜಿಗೆ ಬಂದು ಮತ್ತೆ ವಾಪಸ್ ಮನೆಗೆ ಹೋಗ್ತಿರಲ್ಲ, ಬ್ಯಾಗ್ ಹೊತ್ಕೊಂಡಿರ್ತಲ್ಲ, ಅದು ಒಂದು ಕೆಲಸನೇ. ಅವ್ರು ಆ ಕೆಲಸ ಎಂತ ಕರಿತೀವಿ ನಾವು, ಒಂದು ಝೀರೋ ವರ್ಕ್ ಅಂತ ಕರಿತೀವಿ. ಅಥವಾ ಊರಲ್ಲಿ ನಿಮ್ಮ ಪೇರೆಂಟ್ಸು ತಲೆ ಮೇಲೆ ಹುಲ್ಲನ್ನು ಅಥವಾ ಏನು ಗದ್ದೆಯಿಂದ ಜಮೀನಿಂದ ಬರ್ಬೇಕಾದ್ರೆ ದೊಡ್ಡ ಚೀಲ ಹೊತ್ಕೊಂಡ್ ಬರ್ತಾ ಇದ್ರು ಅಂತಂದ್ರೆ ಆ ವರ್ಕ್ ಅನ್ನ ನಾವು ಝೀರೋ ವರ್ಕ್ ಅಂತ ಕರಿತೀವಿ. ಆದ್ರೆ ವರ್ಕ್ ಝೀರೋ ಆಗಿರಲ್ಲ, ಅಲ್ಲಿ ವರ್ಕ್ ಆಗಿರುತ್ತೆ, ಅದ್ರ ಹೆಸರು ಝೀರೋ ವರ್ಕ್. ವರ್ಕ್ ಈಸ್ ನಾಟ್ ಝೀರೋ. ಕೆಲಸ ಯಾವತ್ತು ಝೀರೋ ಆಗ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ ಹೇಳ್ತಿದ್ದು? ವರ್ಕ್ ಅಂದ್ರೆ ಎನರ್ಜಿ ಮುಂದೆ ಬರುತ್ತೆ ಹೇಳ್ತೀನಿ. ಕೆಲಸ ಯಾವತ್ತೂ ಝೀರೋ ಆಗಿರಲ್ಲ. ಸುಮ್ಮನೆ ಕುಂತಲ್ಲೇ ಕೂತ್ಕೊಂಡ್ರೆ ಸೋಂಬೇರಿಗಳಾಗಿದ್ರೆ ಮಾತ್ರ ಅವಾಗ ಕೆಲಸ ಝೀರೋ. ಅರ್ಥ ಆಯ್ತಾ ಹೇಳ್ತಿರೋದು? ಕೆಲಸ ಮಾಡ್ತಾ ಇದ್ವಿ ಅಂತಂದ್ರೆ ಅವತ್ತು ಯಾವಾಗ್ಲೂ ಕೆಲಸ ಝೀರೋ ಆಗ ಸಾಧ್ಯನೇ ಇಲ್ಲ. ಇಲ್ಲಿ ಝೀರೋ ವರ್ಕ್ ಅಂದ ಅರ್ಥ ಏನಪ್ಪಾ ಅಂತಂದ್ರೆ ಫೋರ್ಸ್ ಹಿಂಗ್ ಆಕ್ಟ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಹಿಂಗ್ ಆಕ್ಟ್ ಆಗುತ್ತೆ. ಅಂದ್ರೆ ಒಂದು ವಸ್ತುನ ಒಂದ್ ಕಡೆಯಿಂದ ಒಂದ್ ಕಡೆ ಲಿಫ್ಟ್ ಮಾಡ್ತೇವಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಝೀರೋ ವರ್ಕ್. ಅದನ್ನ ಝೀರೋ ವರ್ಕ್ ಅಂತ ಕರಿತೀವಿ. ಹೀಗೆ 3 ರೀತಿಯಾಗಿರ್ತಕ್ಕಂಥ ವರ್ಕ್ ಅನ್ನ ನಾವು ತೋರಿಸ್ತೀವಿ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವರ್ಕ್ ಡನ್ ಬೈ ಕಾನ್ಸ್ಟಂಟ್ ಫೋರ್ಸ್ ಅಂಡ್ ವೇರಿಯಬಲ್ ಫೋರ್ಸ್. ಓಕೆ, ಡಿಸ್ಕಸ್ ದ ನೆಕ್ಸ್ಟ್ ಕ್ಲಾಸ್.